ಹಲೋ ಹಾಯ್ ಫ್ರೆಂಡ್ಸ್ ನಾವಿವತ್ತು ಯೂರಿಕ್ ಆಮ್ಲದ ಬಗ್ಗೆ ತಿಳಿದುಕೊಳ್ಳೋಣ. ಯೂರಿಕ್ ಆಮ್ಲವು ರಕ್ತದಲ್ಲಿ ಕಂಡುಬರುವ ದೇಹದ ತ್ಯಾಜ್ಯ ಉತ್ಪನ್ನವಾಗಿದೆ. ಇದು ನಮ್ಮ ದೇಹದ ಸಾಮಾನ್ಯ ತ್ಯಾಜ್ಯ ಅಂಶವಾಗಿದೆ. ಆದರೆ ಇದು ಕೇಂದ್ರೀಕೃತವಾಗಬಹುದು ಅಥವಾ ರಕ್ತದಲ್ಲಿ ಹೆಚ್ಚಾಗಬಹುದು. ಗೌಟ್ನಂತಹ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಮೂತ್ರಪಿಂಡದ ಕಲ್ಲುಗಳು, ಜಂಟಿ ಮತ್ತು ಅಂಗಾಂಶ ಹಾನಿ ಇತ್ಯಾದಿ. ಯೂರಿಕ್ ಆಮ್ಲವು ರಕ್ತದಲ್ಲಿ ಕಂಡುಬರುವ ತ್ಯಾಜ್ಯ ಉತ್ಪನ್ನವಾಗಿದೆ. ದೇಹವು ಪ್ಯೂರಿನ್ ಎಂದು ಕರೆಯಲ್ಪಡುವ ರಾಸಾಯನಿಕಗಳನ್ನು ಪ್ರಕ್ರಿಯೆಗೊಳಿಸಿದಾಗ ಮತ್ತು ವಿಭಜಿಸಿದಾಗ ಇದು ಉತ್ಪತ್ತಿಯಾಗುತ್ತದೆ. ಯೂರಿಕ್ ಆಮ್ಲವು ರಕ್ತದಲ್ಲಿ ಕರಗುತ್ತದೆ, ಮೂತ್ರಪಿಂಡಗಳ ಮೂಲಕ ಹಾದುಹೋಗುತ್ತದೆ, ಮೂತ್ರದೊಂದಿಗೆ ಮಿಶ್ರಣವಾಗುತ್ತದೆ ಮತ್ತು ದೇಹದಿಂದ ಹೊರಹಾಕಲ್ಪಡುತ್ತದೆ. ಯೂರಿಕ್ ಆಮ್ಲವು ದೇಹದಲ್ಲಿ ಉಳಿದಿದ್ದರೆ ಅದರ ಸಾಂದ್ರತೆಯು ಹೈಪರ್ಯೂಸೇಮಿಯಾ ಎಂಬ ಸ್ಥಿತಿಗೆ ಕಾರಣವಾಗಬಹುದು. ಇದು ದೇಹದ ವಿವಿಧ ಭಾಗಗಳು ಮತ್ತು ಅಂಗಗಳಿಗೆ ಹಾನಿಯನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಯೂರಿಕ್ ಆಸಿಡ್ ಕಾಯಿಲೆಯು ರಕ್ತದಲ್ಲಿ ಯೂರಿಕ್ ಆಮ್ಲದ ಅಸಹಜ ಮಟ್ಟಗಳಿಗೆ ಸಂಬಂಧಿಸಿದ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ದೇಹದ ಪ್ಯೂರಿನ್ಗಳನ್ನು ಒಡೆಯುವಾಗ ಯೂರಿಕ್ ಆಮ್ಲವು ರೂಪುಗೊಳ್ಳುತ್ತದೆ. ಹೆಚ್ಚಿನ ಯೂರಿಕ್ ಆಮ್ಲವು ರಕ್ತದಲ್ಲಿ ಕರಗುತ್ತದೆ, ನಂತರ ಮೂತ್ರಪಿಂಡಗಳ ಮೂಲಕ ಚಲಿಸುತ್ತದೆ ಮತ್ತು ಮೂತ್ರದ ರೂಪದಲ್ಲಿ ಹೊರಹಾಕಲ್ಪಡುತ್ತದೆ. ಆದರೆ ದೇಹವು ಹೆಚ್ಚು ಯೂರಿಕ್ ಆಮ್ಲವನ್ನು ಉತ್ಪಾದಿಸಿದಾಗ ಅಥವಾ ಮೂತ್ರಪಿಂಡಗಳು ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ಹೊರಹಾಕಲು ಸಾಧ್ಯವಾಗದಿದ್ದಾಗ ದೇಹದಲ್ಲಿ ಹೆಚ್ಚಿನ ಮಟ್ಟದ ಯೂರಿಕ್ ಆಮ್ಲ ಉಂಟಾಗುತ್ತದೆ. ಇದು ಹೈಪರ್ಯೂಸೇಮಿಯಾ ಎಂದು ಕರೆಯಲ್ಪಡುವ ಸ್ಥಿತಿಯನ್ನು ಉಂಟುಮಾಡುತ್ತದೆ. ಮತ್ತೊಂದೆಡೆ ಹೈಪರ್ಯೂಸೇಮಿಯಾ ಎಂದು ಕರೆಯಲ್ಪಡುವ ಮತ್ತೊಂದು ಸ್ಥಿತಿಯು ದೇಹದಲ್ಲಿ ಯೂರಿಕ್ ಆಮ್ಲದ ಕಡಿಮೆ ಮಟ್ಟವಾಗಿದೆ. ಇದು ಕಡಿಮೆ ಆಗಾಗ್ಗೆ ಕಂಡುಬರುತ್ತದೆ, ಆದರೆ ಆರೋಗ್ಯ ಸಮಸ್ಯೆಗಳ ಸಂಕೇತವೂ ಆಗಿರಬಹುದು. ಹೈಪರ್ಯೂಸೇಮಿಯಾ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಕೆಲವು ಪರಿಚಯಗಳು ಸ್ಥಿತಿಯ ಸೂಚಕವಾಗಿವೆ. ಯೂರಿಕ್ ಆಮ್ಲದ ಮಟ್ಟವು ಹೆಚ್ಚಾದಾಗ ಅದು ತಕ್ಷಣ ಲಕ್ಷಣಗಳನ್ನು ಉಂಟುಮಾಡುವುದಿಲ್ಲ. ಅದಕ್ಕಾಗಿಯೇ ಇದನ್ನು ಕೆಲವೊಮ್ಮೆ ಲಕ್ಷಣರಹಿತ ಹೈಪರ್ಯೂಸೇಮಿಯಾ ಎಂದು ಕರೆಯಲ್ಪಡುತ್ತದೆ. ಮತ್ತೊಂದೆಡೆ ಯೂರಿಕ್ ಆಮ್ಲದ ನಿರಂತರ ಹೆಚ್ಚಿನ ಮಟ್ಟಗಳು ಯೂರಿಕ್ ಆಮ್ಲದ ಹರಳುಗಳ ಶೇಖರಣೆಗೆ ಕಾರಣವಾಗಬಹುದು. ಮುಖ್ಯವಾಗಿ ಕೀಲುಗಳಲ್ಲಿ ಇದು ವಿವಿಧ ರೀತಿಯ ನೋವಿನ ಲಕ್ಷಣಗಳನ್ನು ಉಂಟುಮಾಡುತ್ತದೆ. ಹೆಚ್ಚಿನ ಯೂರಿಕ್ ಆಮ್ಲದ ಅತ್ಯಂತ ಗೋಚರ ಲಕ್ಷಣವೆಂದರೆ ಗೌಟ್. ಒಂದು ಅಥವಾ ಹೆಚ್ಚಿನ ಕೀಲುಗಳಲ್ಲಿ, ಸಾಮಾನ್ಯವಾಗಿ ಹೆಬ್ಬೆರಳುಗಳಲ್ಲಿ ಹಠಾತ್ ತೀವ್ರ ನೋವು, ಊತ, ಕೆಂಪು ಮತ್ತು ಮೃದುತ್ವವನ್ನು ಉಂಟುಮಾಡುವ ಉರಿಯೂತದ ಸಂಧಿವಾತದ ಒಂದು ರೂಪ. ಹೆಚ್ಚಿನ ಯೂರಿಕ್ ಆಮ್ಲದ ಇತರ ಲಕ್ಷಣಗಳು ಇಲ್ಲಿ ಸೇರಿವೆ. ತೀವ್ರವಾದ ಗೌಟ್ ದಾಳಿಗಳು. ರಾತ್ರಿಯಲ್ಲಿ ಮೊದಲ ಲಕ್ಷಣ ಪ್ರಾರಂಭವಾಗುವ ಭಾರೀ ನೋವು, ಹಳೆಯ ತೂಕವು ಸಹ ಅಸಹನೀಯವಾಗುವಷ್ಟು ತೀವ್ರವಾಗಿರುತ್ತದೆ. ಒಳಗೊಂಡಿರುವ ಕೀಲು ಬಿಸಿಯಾಗಿರುತ್ತದೆ, ಊದಿಕೊಳ್ಳುತ್ತದೆ ಮತ್ತು ತುಂಬ ನೋವಿನಿಂದ ಕೂಡುತ್ತದೆ. ಪುನರಾವರ್ತಿತ ಗೌಟ್ ದಾಳಿಗಳು ಅಂತಿಮವಾಗಿ ಕೀಲುಗಳ ನಾಶ ಮತ್ತು ವಿರೂಪ ಮತ್ತು ದೀರ್ಘಕಾಲದ ಅಸ್ವಸ್ಥತೆಗಳೊಂದಿಗೆ ದೀರ್ಘಕಾಲದ ಸಂಧಿವಾತಕ್ಕೆ ಕಾರಣವಾಗಬಹುದು. ಕಾಲಾನಂತರದಲ್ಲಿ ಹೈಪರ್ಯೂಸೇಮಿಯಾಕ್ಕೆ ಚಿಕಿತ್ಸೆ ನೀಡದಿದ್ದರೆ ಯೂರೇಟ್ ಹರಳುಗಳು ಚರ್ಮದ ಕೆಳಗೆ ಸಂಗ್ರಹವಾಗಿ ಟೋಪಿ ಎಂದು ಕರೆಯಲ್ಪಡುವ ಗೋಚರ ಉಂಡೆಗಳನ್ನು ರೂಪಿಸಬಹುದು. ಈ ನೋವುರಹಿತ ಆದರೆ ಕೆಲವೊಮ್ಮೆ ವಿಕಾರಗೊಳಿಸುವ ಗಂಟುಗಳು ಕಿವಿಗಳು, ಮೊಣಕೈಗಳು, ಬೆರಳುಗಳು ಮತ್ತು ಕಾಲ್ಬೆರಳುಗಳಂತಹ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳಬಹುದು. ಅತಿಯಾದ ಯೂರಿಕ್ ಆಮ್ಲದ ಮಟ್ಟಗಳು ಮೂತ್ರಪಿಂಡದ ಕಲ್ಲುಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ಚಿಹ್ನೆಗಳು ಮತ್ತು ಲಕ್ಷಣಗಳು ತೀವ್ರವಾದ ಬೆನ್ನು ಅಥವಾ ಬದಿಯಲ್ಲಿ ನೋವು, ಮೂತ್ರದಲ್ಲಿ ರಕ್ತ, ವಾಕರಿಕೆ, ವಾಂತಿ ಮತ್ತು ಮೂತ್ರ ವಿಸರ್ಜಿಸಲು ಹೆಚ್ಚಿನ ಪ್ರಚೋದನೆಯನ್ನು ಒಳಗೊಂಡಿವೆ. ಇತ್ತೀಚಿನ ಅಧ್ಯಯನಗಳು ಹೆಚ್ಚಿನ ಮಟ್ಟದ ಯೂರಿಕ್ ಆಮ್ಲವು ಹೃದಯ ಕಾಯಿಲೆ ಮತ್ತು ಚಯಾಪಚಯ ಸಿಂಡ್ರೋಮ್ ಹಾಗೂ ಅಧಿಕ ರಕ್ತದೊತ್ತಡದ ಹೆಚ್ಚಿನ ಅಪಾಯಕ್ಕೆ ಸಂಬಂಧಿಸಿದೆ ಎಂದು ತೋರಿಸಿದೆ. ನಿರ್ದಿಷ್ಟವಾಗಿಲ್ಲ, ಆದರೆ ಹೆಚ್ಚಿನ ಯೂರಿಕ್ ಆಮ್ಲದ ಮಟ್ಟಗಳು ಮತ್ತು ದಣಿವು ಇರುವ ಕೆಲವು ಜನರು ಸಾಮಾನ್ಯ ಅಸ್ವಸ್ಥತೆಯ ಭಾವನೆಯನ್ನು ಹೊಂದಿರುವ ಸಾಧ್ಯತೆಯಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯೂರಿಕ್ ಆಮ್ಲದಿಂದ
ಏನೆಲ್ಲ ಆಗುತ್ತೆ ಅಂತ. ಫ್ರೆಂಡ್ಸ್, ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.